ಕೇವಲ 35 ಎಸೆತಗಳಲ್ಲಿ ಭರ್ಜರಿ ಶತಕವನ್ನು ಗಳಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಸೊ ಈ ಥರದ ಒಂದು ಬ್ಯಾಟಿಂಗ್ನ ನೋಡಿ ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ. ನಮ್ಮ ಕ್ರಿಸ್ ಗೇಲ್ ಅವರು 2013ರಲ್ಲಿ 30 ಎಸೆತಗಳಲ್ಲಿ ಒಂದು ಭರ್ಜರಿಯಾದ ಶತಕವನ್ನು ಗಳಿಸಿದರು. ಸೊ T20 ಫಾರ್ಮೆಟ್ನಲ್ಲಿ ಅತಿ ವೇಗದ ಶತಕ ಅದಾಗಿತ್ತು. ಸೊ ಇದು ಅತಿ ವೇಗದ 2ನೇ ಶತಕ ಆಗಿದೆ T20 ಫಾರ್ಮೆಟ್ನಲ್ಲಿ. ಮತ್ತು ಅತ್ಯಂತ ಕಿರಿಯ ವ್ಯಕ್ತಿ ಈ ಒಂದು ಶತಕವನ್ನು ಗಳಿಸಿದ್ದಾರೆ. ಕೇವಲ 14 ವರ್ಷದ ಹುಡುಗನೊಬ್ಬ T20 ಫಾರ್ಮ್ನಲ್ಲಿ ಇದೇ ಮೊದಲ ಬಾರಿಗೆ ಶತಕವನ್ನು ಗಳಿಸಿದ್ದಾರೆ. ಸೊ ಈ ಒಂದು ರೆಕಾರ್ಡ್ ಕನಿಷ್ಠ ಪಕ್ಷ ಒಂದು 2-3 ವರ್ಷ ಅಂತಲ್ಲ, ಒಂದು 10 ವರ್ಷ ಆದರೂ ಇರುತ್ತೆ ಅನ್ನೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಸೊ ಬೇರೆ ಯಾವುದೇ ದೇಶಗಳಲ್ಲಿ ನೀವು ನೋಡ್ಬೋದು, ಇಷ್ಟು ಚಿಕ್ಕ ವಯಸ್ಸಿಗೆ ಕ್ರಿಕೆಟ್ಗೆ ಎಂಟ್ರಿ ಕೊಡೋದೇ ಕಷ್ಟ. ಅಂಥದ್ರಲ್ಲಿ ಎಂಟ್ರಿ ಕೊಟ್ಟು ಈ ಥರದ ಒಂದು ಅದ್ಭುತವಾದ ದಾಖಲೆಯನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಅದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಸೊ ಇವರು ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟಿದ್ದು ಅಂದರೆ IPLಗೆ ಎಂಟ್ರಿ ಕೊಟ್ಟಾಗ ಮೊದಲನೇ ಬಾಲಲ್ಲೇ ಒಂದು ಸಿಕ್ಸರನ್ನು ಎತ್ಬಿಟ್ಟು, ಸೊ ನಾನು ಅಂತಿಂಥ ಬ್ಯಾಟ್ಸ್ಮನ್ ಅಲ್ಲ, ಒಂದು ಒಳ್ಳೆ ಬ್ಯಾಟ್ಸ್ಮನ್ ಆಗ್ತೀನಿ ಅಂತ ಪ್ರೂವ್ ಮಾಡಿದರು. ಸೊ ಈಗ ಅದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ. ಸೊ 206 ರನ್ನು ಅಲ್ಲ 210 ಟಾರ್ಗೆಟನ್ನು ಪಡೆದುಕೊಂಡು ಇಷ್ಟು ಈಸಿಯಾಗಿ ಚೇಸ್ ಮಾಡ್ತಾರೆ. ಅದು ರಾಜಸ್ಥಾನ್ ರಾಯಲ್ಸ್ ಅವರು. ಈ ಒಂದು ಸೀಸನ್ನಲ್ಲಿ ಅವರು ಆಡಿರೋ ಆಟನ ನೋಡಿದ್ರೆ ಈ ಮಟ್ಟಕ್ಕೆ ಗೆಲ್ತಾರೆ ಅಂತಲೇ ಯಾರು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ ವೈಭವ್ ಸೂರ್ಯವಂಶಿ ಅವರು ಆಡಿದ ಆಟ ಇದೆಲ್ಲ, ಈ ಥರ ಆಟ ಆಡ್ಬಿಟ್ಟಿದ್ರೆ ಮುಂಚೆನೇ ಆಲ್ಮೋಸ್ಟು ರಾಜಸ್ಥಾನ್ ರಾಯಲ್ಸು ಏನೊಂದು ಈ ಒಂದು ಟೂರ್ನಿಯಿಂದ ಹೊರಗೋಗಿದೆಯಲ್ಲ ಅದನ್ನು ತಪ್ಪಿಸ್ಕೋಬೋದಿತ್ತು. ಸೊ ಅದ್ಭುತವಾದ ಬ್ಯಾಟಿಂಗ್ ಆಡಿರುವಂತಹ ನಮ್ಮ ವೈಭವ್ ಸೂರ್ಯವಂಶಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋಣ. ಈ ಥರದ ಪ್ರತಿಭೆಗಳು ಇನ್ನಷ್ಟು ಬರಲಿ ಮತ್ತು ಈ ಥರದ ದಾಖಲೆಗಳು ಇನ್ನಷ್ಟು ಬರಲಿ. ಸೊ ಇನ್ನೂ ಸಾಕಷ್ಟು ಮ್ಯಾಚ್ ಉಳ್ಕೊಂಡಿದೆ. ಆ ಮ್ಯಾಚಲ್ಲೂ ಸಹ ನಮ್ಮ ವೈಭವ್ ಸೂರ್ಯವಂಶಿ ಅವರು ಇದೇ ಥರದ ಪ್ರದರ್ಶನವನ್ನು ನೀಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ.